ಆಗಲ್ಲ ರೀ, ಈಗ ರೂಪಾರಾಣಿ ಪ್ರೋಗ್ರಾಮ್ ಮಾಡೋದಿಕ್ಕೆ ಆಗಲ್ಲ. ಅವಳು ತುಂಬಾ ಬ್ಯುಸಿ ಆಗಿದ್ದಾಳೆ, ತುಂಬಾ ಪ್ರೋಗ್ರಾಮ್ಸ್ಗಳನ್ನ ಒಪ್ಕೊಂಡಿದ್ದಾಳೆ, ಅದಕ್ಕೆ ತುಂಬಾ ಬ್ಯುಸಿ ಆಗಿದ್ದಾಳೆ. ನನ್ ಮಾತನ್ನ ನಂಬಿ. ಆಗಲ್ಲ ಆಗಲ್ಲ ಇವಾಗ. ಸಾರಿ ರೀ, ನಿಮ್ ಪ್ರೋಗ್ರಾಮ್ನ ನಾವು ಮಾಡ್ಕೊಳಕ್ಕಾಗಲ್ಲ. ಏನು ಅನ್ಕೋಬೇಡಿ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ನಮಸ್ಕಾರ, ಇಡ್ತೀನಿ. ಏನು ರೂಪಾರಾಣಿ ತುಂಬಾ ಪ್ರೋಗ್ರಾಮ್ಸ್ ಒಪ್ಕೊಂಡಿದ್ದಾಳಾ? ತುಂಬಾ ತುಂಬಾ ಬ್ಯುಸಿ ಆಗಿದ್ದಾಳಾ? ಕನಿಷ್ಠ ನನ್ ಮದ್ವೆ ಆಗೋ ತನಕ ಆದ್ರೂ ನೀನ್ ಹಾಡಿದ್ರೆ ಚೆನ್ನಾಗಿತ್ತು ಶ್ಯಾಮ. ಹಾಡಲ್ಲ, ಈ ಜನ್ಮದಲ್ಲಿ ನಾನ್ ನಿನ್ಗೆ ಹಾಡ್ ಹಾಡೋದು ಅನ್ನೋದು ಸಾಧ್ಯ ಇಲ್ಲ. ತಗೋ, ₹1,00,000. ನಿನಗೆ ಕೊಡ್ಬೇಕಾಗಿರೋ ಸಾಲದಲ್ಲಿ ವಜಾ ಮಾಡ್ಕೊ. ₹1,00,000? ಹೌದು. ನಿನ್ನೆ 50,000 ಕೊಡೋಣ ಅನ್ಕೊಂಡೆ, ಆದ್ರೆ ಆ ದುಡ್ಡನ್ನ ಅತ್ತೆಗೆ ಕೊಡ್ಬೇಕಾಗ್ ಬಂತು. ಅದಕ್ಕೆ ನನ್ ಕೃಷ್ಣ ನನ್ಗೆ ಇವತ್ತು ₹1,00,000 ಸಿಗೋ ಹಾಗೆ ಮಾಡಿದ್ದಾನೆ. ಒಂದೇ ದಿನದಲ್ಲಿ ₹1,00,000 ಎಲ್ಲಿಂದ ಬಂತು? ಕೃಷ್ಣ ಮನ್ಸ್ ಮಾಡಿದ್ರೆ ₹1,00,000 ಏನ್ ದೊಡ್ಡದು, ಕೋಟಿ ರೂಪಾಯಿ ಆದ್ರೂ ಕೊಡ್ತಾನೆ. ಹೇಗ್ ಕೊಡ್ತಾನೆ? ಆಕಾಶದಿಂದ ₹1,00,000 ಏನಾದ್ರೂ ಕೆಳಗೆ ಸಿತಾನ? ಆಕಾಶದಿಂದ ಕೆಳಗ್ ಹಾಕ್ತಾನೋ ಅಥವಾ ಪಾತಾಳದಿಂದ ಮೇಲಕ್ ತಗೊಂಡ್ ಬರ್ತಾನೋ ನಿಮಗ್ ಬೇಕಾಗಿಲ್ಲ. ಅನಾವಶ್ಯಕವಾಗಿ ಮಾತಾಡೋದನ್ ಬಿಟ್ಟು ದುಡ್ಡು ತಗೊಳ್ಳಿ. ಅಂದ್ರೆ ಇವತ್ತು ಬೇಡ ಶ್ಯಾಮ, ನಾಳೆ ನಾಳೆ ತಗೋತೀನಿ ಬಿಡು. ನಾಳೆನಾ? ಇವತ್ತಂತದ್ ಏನಾಗಿದೆ ತಗೊಳಕ್ಕೆ? ಅಂದ್ರೆ ಅದು ಇವತ್ತು ಶುಕ್ರವಾರ ಅಲ್ವಾ? ಶುಕ್ರವಾರ ಯಾರಿಗೂ ದುಡ್ಡು ಕೊಡ್ಬಾರ್ದು, ಅದು ನಿನಗೆ ಒಳ್ಳೇದಲ್ಲ ಶ್ಯಾಮ. ನಿನಗ್ ಕೊಡ್ಬೇಕಾದ ದುಡ್ಡು ಎಷ್ಟು ಬೇಗ ಕೊಡ್ತೀನೋ ನನಗೆ ಅಷ್ಟು ಒಳ್ಳೇದು. ಇಲ್ದಿದ್ರೆ ನಾಳೆ ಒಳಗೆ ಈ ದುಡ್ಡು ನನ್ನ ಹತ್ರ ಇಲ್ದಿರೋ ಹಾಗೆ ಮಾಡ್ತೀಯ ನೀನು. ಅಷ್ಟು ಬುದ್ಧಿ ಇದೆ. ತಗೋ. ಏನ್ ಯೋಚನೆ ಮಾಡ್ತಿದ್ಯಾ? ಓ, ರಸೀದಿ ತರ್ತೀನಿ ಅಂತ ಹೋಗಿ ಮತ್ತೆ ಎಲ್ರನ್ನೂ ಕರ್ಕೊಂಡ್ ಬರೋಣ ಅನ್ಕೊಂಡಿದ್ಯಾ? ಇಲ್ ನೋಡು, ರಸೀದಿ ಬುಕ್ ಕೂಡ ನಾನೇ ತಂದಿದ್ದೀನಿ. ತಗೋ, ₹1,00,000 ತಗೊಂಡೆ ಅಂತ ಇದ್ರಲ್ಲಿ ಬರ್ದು ಸೈನ್ ಮಾಡು. ಸೈನ್ ಮಾಡು. ಹಾ ಸರಿ ಶ್ಯಾಮ, ಸರಿ. ಮತ್ತೆ 1 ತಿಂಗಳು ತನಕ ದುಡ್ಡು ಕೇಳಿದ್ಯೋ ಮರ್ಯಾದೆಯಾಗಿರಲ್ಲ. ಏನ್ ಮಮ್ಮಿ ಇದು?
ಒಂದಿನಕ್ಕೆ ₹1,00,000 ಹೇಗ್ ಸಂಪಾದನೆ ಮಾಡಿರ್ತಾಳೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಒಂದ್ ವೇಳೆ ಈ ದುಡ್ಡನ್ನ ಅಖಿಲ್ ಏನಾದ್ರೂ ಕೊಟ್ಟಿರ್ತಾನ? ಅವನು ಕೊಟ್ರು ಇವಳು ತಗೊಳ್ಳೋ ಅಂತವಳಲ್ಲ, ಸ್ವಾಭಿಮಾನ ಇರೋಳು. ತಾನು ಸಂಪಾದನೆ ಮಾಡಿರೋ ದುಡ್ಡಿಂದಾನೇ ನಮ್ಮ ಸಾಲ ತೀರಿಸ್ಬೇಕು ಅನ್ಕೊಂಡಿದ್ದಾಳೆ. ಆ ಶ್ಯಾಮ ಇಷ್ಟು ದುಡ್ಡನ್ನ ಹೇಗ್ ತರ್ತಿದ್ದಾಳೆ ಅಂತ ತಿಳ್ಕೊಂಡ್ರೆ ಅವಳು ಜುಟ್ಟು ಮತ್ತೆ ನಮ್ ಕೈಗೆ ಬರುತ್ತೆ. ಹೌದ್ ಮಮ್ಮಿ, ತಿಳ್ಕೋಬೇಕು. ಆ ಶ್ಯಾಮ ಏನ್ ಮಾಡಿ ದುಡ್ಡು ಸಂಪಾದನೆ ಮಾಡಿರ್ತಾಳೋ ನಾವ್ ಬೇಗ ತಿಳ್ಕೋಬೇಕು. ಏನ್ರಿ, ನಿಮ್ಮನ್ನೇ ಕಾಫಿ ತಗೊಳ್ಳಿ. ಹಲೋ ಸರ್. ಏನು ಏನು ಪೇಪರಲ್ಲಿ ಹಾಗ್ ಮುಳುಗೋಗಿದ್ದೀರಾ? ನಿನ್ ಹೆಸರನ್ನ ಪೇಪರ್ ಹಾಕಿದಾರ ವಸಂತ. ಏನು ನನ್ ಹೆಸರು ಪೇಪರಲ್ಲಿ ಬಂದಿದ್ಯಾ? ಹೌದು, ನೋಡು. ಪೇಪರಲ್ಲಿ ಎಲ್ಲೂ ನನ್ನ ಹೆಸರೇ ಇಲ್ವಲ್ರಿ? ಡೈರೆಕ್ಟ್ ಆಗಿ ನಿನ್ ಹೆಸರಿಲ್ಲ ಕಣಮ್ಮ. ಇರೋದನ್ನ ನಮ್ ಕನ್ವೀನಿಯನ್ಸ್ಗೆ ನಾವು ಬದಲಾಯಿಸ್ಕೊಂತ ಇರ್ಬೇಕು. ನಮ್ಮೂರಲ್ಲಿ ಚೈತ್ರ ವಸಂತ ಮಾಸದಲ್ಲಿ ನವರಾತ್ರಿನ ತುಂಬಾ ವೈಭವದಿಂದ ಮಾಡ್ತಾರಲ್ಲ. ಹೌದು. ಆ ವಸಂತ ನವರಾತ್ರಿ ನ್ಯೂಸ್ ನೋಡ್ತಿದ್ದ ಹಾಗೆ ನನ್ನ ಜೀವನನ ನಿತ್ಯ ವಸಂತವಾಗಿ ಬದಲಾಯಿಸಿದ ಈ ವಸಂತ ನೆನ್ಪಾದ್ಲು. ಅದಕ್ಕೆ ಹಾಗೆ ಮುಳುಗೋಗಿದ್ದೆ. ಸಾಕ್ ಸುಮ್ನಿರಿ, ಯಾರಾದ್ರೂ ಕೇಳಿದ್ರೆ ನಗ್ತಾರಷ್ಟೇ. ಅವ್ರ ನಕ್ರೆ ನನಗೇನಂತೆ? ನನಗೆ ನಾಚಿಕೆನಾ? ನಿಮ್ಗಿಲ್ದೇ ಇದ್ರು ನನಗಿದೆ ನಾಚಿಕೆ. ವಸಂತ, ಈವ್ನಿಂಗು ಗಂಗಾಧರ ಮೊಮ್ಮಗನ ಬರ್ತ್ಡೇ ಪಾರ್ಟಿ ಇದೆಯಲ್ಲ, ಅದಕ್ಕೆಲ್ಲರೂ ಹೋಗ್ಬೇಕು. ಇಲ್ದಿದ್ರೆ ಸುಮ್ನೆ ಇರಲ್ಲ ಅವನು. ಸರಿ ರೀ, ಹೋಗೋಣ. ಅದನ್ನ ಎಲ್ರಿಗೂ ಹೇಳಿದ್ಯಾ? ಎಲ್ರಿಗೂ ಹೇಳ್ದೇರಿ, ಶ್ಯಾಮಗ್ ಮಾತ್ರ ಹೇಳಿಲ್ಲ. ಬೆಳಗ್ಗೆ ಶ್ಯಾಮ ಫ್ಯಾಕ್ಟ್ರಿಗೆ ಹೋಗೋ ಅವಸರದಲ್ಲಿ ಇರ್ತಾಳೆ, ಅದಕ್ಕೆ ಹೇಳಿಲ್ಲ. ನಾನು ಅಖಿಲ್ಗೆ ಹೇಳ್ತೀನಿ ಬಿಡಿ. ಶ್ಯಾಮ ಒಂದ್ ಕಡೆ ಫ್ಯಾಕ್ಟ್ರಿ